So in the last session, we have seen the Romeo Juliet's background of the poem. Today, I would like to discuss with you that the poem and the Romeo describes Juliet's beauty, and he says over here that, and he describes. It is a description of Juliet. And in the last session, we have seen that Romeo went to the grand supper and he went there for Rosaline. But unfortunately, what happened there? He saw Juliet. Juliet was on the dance floor and he was dancing. So she was dancing. So after that, Romeo thought that Juliet was made for him only. ಅವನಿಗೋಸ್ಕರನೇ ಹುಟ್ಟಿದಾಳೇನೋ ಅಂತ ಅವನು ಯೋಚನೆ ಮಾಡ್ತಾನೆ. And he started describing her beauty. And the first line, it is a wonderful line that we have to know. Oh, she doth teach the torches to burn bright. Oh, she doth teach the torches to burn bright. Actually, it's a old English. So that is what here Shakespeare uses some different kinds of words. Oh, she does. In the textbook we can see the meaning. Oh, she doth teach the torches to burn bright. Torch in the sense, the brightness, like that we can. And here, why did he say like that? When Romeo sees Juliet was dancing on the floor, and so there ಏನು ಅಂತಂದರೆ ಎಲೆಕ್ಟ್ರಿಕ್ ಬಲ್ಬ್ ಎಲ್ಲ ಅವಾಗಿರಲಿಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಏನು ಅಂತಂದರೆ ಒಂದು ಪಂಜು ಅಂತ ಹೇಳ್ತೀವಿ. ಆ ಗೋಡೆಗಳಿಗೆಲ್ಲ ಏನು ಮಾಡ್ತಾರೆ, ಬೆಂಕಿಯನ್ನು ಹಚ್ಚಿಬಿಟ್ಟು ಗೋಡೆಗೆಲ್ಲ ದಿವಿಟಿಗೆ ಅಂತ ಹೇಳ್ತೀವಿ ನಾವು. ಹಾಗೆಲ್ಲ ಗೋಡೆಗಳಿಗೆ ಫಿಕ್ಸ್ ಮಾಡಿರ್ತಾರೆ. ದ ಬಲ್ಬ್ ದ ಟಾರ್ಚಸ್ ಫಿಕ್ಸ್ಡ್ ಅಪ್ ಓವರ್ ದೇರ್. ಆ್ಯಂಡ್ ಜೂಲಿಯಟ್ ವಾಸ್ ಇನ್ ದ ಡ್ಯಾನ್ಸ್ ಫ್ಲೋರ್. ಆ್ಯಂಡ್ ವೆನ್ ಹೀ ಸೀಸ್, ಯಾವಾಗ ಅವಳನ್ನು ನೋಡ್ತಾನೆ, ಒಂದು ಪಾರ್ಟಿ ಹಾಲ್ ಏನಿರ್ತದೆ, ಸೊ ಅಲ್ಲಿ ಸಡನ್ಲಿ ಅವ್ನು ಏನು ಯೋಚನೆ ಮಾಡ್ತಾನೆ ಅಂತ ಹೇಳಿದರೆ, ಆ ಮಬ್ಬು ಕತ್ತಲೇನಿರ್ತದೆ ಅದರಲ್ಲಿ ಜಾಸ್ತಿ ಅಟ್ರಾಕ್ಟ್ ಆಗಿರೋದು, ಬ್ರೈಟಾಗಿ ಕಾಣಿಸ್ತಾ ಇರೋದು ಯಾರು ಅಂತಂದರೆ ಜೂಲಿಯಟ್ಟೆ. ದ್ಯಾಟ್ ಈಸ್ ವಾಟ್ ಹಿಯರ್ ಹಿ ಸೈಸ್ ಟಾರ್ಚಸ್ ಟು ಬರ್ನ್ ಬ್ರೈಟ್. ಜೂಲಿಯಟ್ ಏನು ಮಾಡಬೇಕು ಅಂತೆ, ಆ ಟಾರ್ಚ್ಗಳಿಗೆ, ಬೆಳಕಿಗೆ ಹೇಗೆ ಹೊಳಿಬೇಕು ಅಂತ ಜೂಲಿಯಟ್ ಕಲಿಸಬೇಕು. ದ್ಯಾಟ್ ಈಸ್ ವಾಟ್ ದ ವಂಡರ್ಫುಲ್ ಲೈನ್. ಓ ಶಿ ಡತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅಂದರೆ ಜೂಲಿಯಟ್ಸ್ ಬ್ಯೂಟಿ ಹ್ಯಾಸ್ ಟು ಟೀಚ್ ದ ಟಾರ್ಚಸ್ ಹೌ ಟು ಬ್ರೈಟ್. ಹೇಗೆ ಹೊಳಿಬೇಕು ಅಂತಕ್ಕಂಥದ್ದು ಜೂಲಿಯಟ್ ಬ್ಯೂಟಿ. ಅಷ್ಟೊಂದು ಆಕರ್ಷಣೀಯವಾಗಿ, ಅಷ್ಟೊಂದು ಬ್ರೈಟಾಗಿ ಅವಳು ಕಾಣ್ತಾ ಇದ್ಲು ಅಂತ ಶೇಕ್ಸ್ಪಿಯರ್ ಹೇಳ್ತಾನೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಅ ರಿಚ್ ಜವಲ್ ಇನ್ ಎನ್ ಎಥಿಯೋಪ್ಸ್ ಇಯರ್. ಹಿಯರ್ ಶಿ ಹ್ಯಾಂಗ್ಸ್ ಅಪಾನ್ ಇನ್ ದ ಸೆನ್ಸ್ ಸ್ಟೇಸ್ ಇರೋದು, ಆ್ಯಂಡ್ ಆಸ್ ಅ ರಿಚ್ ಜವಲ್ ಇನ್ ಎಥಿಯೋಪ್ಸ್ ಇಯರ್. ಎಥಿಯೋಪ್ಸ್ ಇನ್ ದ ಸೆನ್ಸ್ ಆಫ್ರಿಕನ್ ಲೇಡಿ ಅಂತ ಅರ್ಥ ಆಗ್ತದೆ. ಈ ಎರಡೂ ಲೈನನ್ನು ಓದಿದಾಗ ಏನು ಗೊತ್ತಾಗುತ್ತೆ ಅಂತಂದರೆ, ಇಟ್ ಸೀಮ್ಸ್ ಶಿ ಅಪಿಯರ್ಸ್, ಹೇಗೆ ಕಾಣಿಸ್ತಾಳೆ ಅಂತಂದರೆ, ಅಪಾನ್ ದ ಚೀಕ್ ಆಫ್ ನೈಟ್. ಚೀಕ್ ಆಫ್ ನೈಟ್ ಇನ್ ದ ಸೆನ್ಸ್ ಇಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಅ ನೈಟ್ ಓವರ್ ಹಿಯರ್. ಬೆಸ್ಟ್ ಪಾರ್ಟ್ ಆಫ್ ಅವರ್ ನೈಟ್, ಬೆಸ್ಟ್ ಪಾರ್ಟ್ ಆಫ್ ದ ನೈಟ್ ಇನ್ ದ ಸೆನ್ಸ್ ವೆನ್ ದ ಡೇ ಈಸ್ ಗೋಯಿಂಗ್ ಟು ಎಂಡ್, ವೆನ್ ದ ಡೇ ಈಸ್ ಗೋಯಿಂಗ್ ಟು ಶಿಫ್ಟ್ ಇನ್ ಟು ದ ನೈಟ್. It is almost a little bit of a dark and a bit of a light over there. That is called, we can say, twilight we can. ಅಂದರೆ ಅವಳು she hangs upon the cheek of night as a rich jewel in Ethiopia's ear. ಅವಳ ಬ್ರೈಟ್ನೆಸ್ ಹೇಗಿತ್ತು ಅಂತಂದರೆ, it is going to be a best part of a night. She appears like that. ಹೇಗೆ ಅನ್ನಿಸ್ಬೇಕು ಅಂತೆ, Ethiopia's ear in the sense African lady. When African lady wears rich jewel, when African lady wears a bright jewel in ear. ಒಬ್ಬ ಆಫ್ರಿಕನ್ ಲೇಡಿ ಅಂತಂದರೆ ಡಾರ್ಕ್ ವಿಮೆನ್ ಅಂತ ಹೇಳ್ತೀವಿ. ಆ ಡಾರ್ಕ್ ವಿಮೆನ್ನು ಹೊಳಿತಕ್ಕಂಥ ಜೆವೆಲ್ ಕಿವಿಲ್ ಹಾಕೊಂಡಾಗ ಹೇಗದು ಎದ್ದು ಕಾಣುತ್ತೆ, ಹಾಗೆ ಜೂಲಿಯಟ್ಟಲ್ಲಿ ಅಪಿಯರ್ ಆಗಿತ್ತು. ಅಂದರೆ ಜೂಲಿಯಟ್ ಅಪಿಯರೆನ್ಸ್ ವಾಸ್ ಲೈಕ್ ದ್ಯಾಟ್. ಜೂಲಿಯಟ್ಟು ಆ ಥರ ಕಾಣಿಸ್ತಿದ್ಲು ಅಂತ ಡಿಸ್ಕ್ರೈಬ್ ಮಾಡ್ತಾನೆ. And a beauty too rich for use, for earth too dear. Dear here, the dear meaning, it is a different, and in this poem it gives somewhat meaning. Beauty too rich for use,
for earth two dear in the sense here, it is a very costliest beauty. Juliet's beauty was costliest beauty on the universe, on the earth. That is what he says, beauty too rich for use, for earth too dear. ಎಷ್ಟು ತುಂಬ ಕಾಸ್ಟ್ಲಿ ಅದು. ಏನು ಅಂತ ಹೇಳಿದ್ರೆ ಜೂಲಿಯಟ್ಸ್ ಬ್ಯೂಟಿ ವಾಸ್ ವೆರಿ ಕಾಸ್ಟ್ಲಿ, ಟೂ ಡಿಯರ್ ಇನ್ ದ ಸೆನ್ಸ್ ಕಾಸ್ಟ್ಲಿ ಅಂತ ಇಲ್ಲಿ ಅರ್ಥ ಆಗುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಫಾರ್ವರ್ಡ್. So shows a snowy dove trooping with the crows. So shows snowy dove trooping with the crows. Trooping in the sense here flying ಅಂತ ಅರ್ಥ ಮಾಡ್ಕೋಬೇಕು. And also so shows a snowy dove. Dove, it is a symbol of love, and also in those days dove is used as a messenger. ಇವಾಗ ನಾವು ಪೋಸ್ಟು ಅಂತೆಲ್ಲ ಹೇಳ್ತೀವಿ. ಸೊ ಆವಾಗ ಒಂದು ಓಲೆ ಅಂತನೋ ಪತ್ರ ಅಂತನೋ ಅದು ಕಳಿಸೋವಾಗ ಡವ್ ಅನ್ನು ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಡವ್ ಇಸ್ ಕಾಲ್ಡ್ ಆಸ್ ಎ ಸಿಂಬಲ್ ಆಫ್ ಲವ್. ಹಿಯರ್ ಒಂದು ನಾವು ತಿಳ್ಕೊಬೇಕು ಏನಂತಂದರೆ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ವರ್ಡ್ಸ್ ಏನಿದೆ ಟು ಡಿಸ್ಕ್ರೈಬ್. ಹಿಯರ್ ದ ಡವ್, ಸ್ನೋವಿ ಡವ್. ಸ್ನೋ ಅಂತಂದರೆ ದ ಮಂಜು ಎಷ್ಟು ವೈಟ್ ಇರ್ತದೆ, ದಟ್ ಈಸ್ ವಾಟ್ ಹಿಯರ್ ಹಿ ಸೈಸ್. ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಅ ಕ್ರೌಸ್ ವೆನ್ ಜೂಲಿಯಟ್ ವಾಸ್ ಡಾನ್ಸಿಂಗ್ ಆನ್ ದ ಫ್ಲೋರ್. ಯಾವಾಗ ಜೂಲಿಯಟ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಮೇ ಬಿ ಅಲ್ಲಿ ಅವಳ ಸುತ್ತ ಅವಳ ಫ್ರೆಂಡ್ಸು ಸಂಗಡಿಗೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಎಲ್ಲರೂ ಒಟ್ಟಿಗೆ. ಜೂಲಿಯಟ್ನ ರೋಮಿಯೋ ನೋಡಿದ ತಕ್ಷಣ ಹೇಗೆ ಕಂಪ್ಯಾರಿಸನ್ ಮಾಡ್ತಾನೆ ಅಂತ ಹೇಳಿದ್ರೆ, ವೆನ್ ಹಿ ಸಾ ಜೂಲಿಯಟ್ ಆನ್ ದ ಡ್ಯಾನ್ಸ್ ಫ್ಲೋರ್ ವಿತ್ ಹರ್ ಫ್ರೆಂಡ್ಸ್, ಅವನಿಗೆ ಜೂಲಿಯಟ್ ಹೇಗೆ ಕಾಣಿಸ್ತಾಳೆ ಅಂತಂದರೆ ಶಿ ವಾಸ್ ಲೈಕ್ ಅ ಸ್ನೋವಿ ಡವ್. ಒಂದು ಮಾರ್ಕ್ಸಿಗೆ ಕ್ವಶನ್ ಬರುತ್ತದೆ, ಹೂ ಈಸ್ ರೆಫರ್ಡ್ ಆಸ್ ಅ ಸ್ನೋವಿ ಡವ್ ಇನ್ ದ ರೋಮಿಯೋ ಜೂಲಿಯಟ್? ಆನ್ಸರ್ ಅಲ್ಲೇ ಇದೆ. ಯಾರು? ಸ್ನೋವಿ ಡವ್. ಡವ್ ಅಂತ ಯಾರಿಗೆ ಹೇಳ್ತೀವಿ ನಾವು? ಆಫ್ಕೋರ್ಸ್. ಸೊ ದಟ್ ಈಸ್ ವಾಟ್ ದ ಆನ್ಸರ್ ಈಸ್ ದೇರ್ ಓನ್ಲಿ, ರೈಟ್? ಡವ್ ಈಸ್ ರೆಫರ್ಡ್ ಟು ಅ ಜೂಲಿಯಟ್. ಒನ್ ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವೆಶ್ಚನ್. ಆ್ಯಂಡ್ ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಅ ಕ್ರೌಸ್. ಟ್ರೂಪಿಂಗ್ ಇನ್ ದ ಸೆನ್ಸ್ ಫ್ಲೈಯಿಂಗ್. ಸ್ನೋವಿ ಡವ್ ಯಾರಿಲ್ಲಿ? ಜೂಲಿಯಟ್. ಯಾವಾಗ ರೋಮಿಯೋ ಜೂಲಿಯಟನ್ನು ನೋಡ್ತಾನೆ, ಶಿ ವಾಸ್ ಇನ್ ದ ಡ್ಯಾನ್ಸ್ ಫ್ಲೋರ್ ಆ್ಯಂಡ್ ಶಿ ವಾಸ್ ಡ್ಯಾನ್ಸಿಂಗ್ ಓವರ್ ದೇರ್, ಆ್ಯಂಡ್ ಹಿ ಸೇಸ್, ಆ ಜೂಲಿಯಟ್ ಸುತ್ತ ಇರ್ತಕ್ಕಂಥ ಎಲ್ಲ ಅವಳು ಫ್ರೆಂಡ್ಸು ಡ್ಯಾನ್ಸ್ ಮಾಡೋರೆಲ್ಲ ರೋಮಿಯೋನ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ ಅಂತಂದರೆ ಕಾಗೆ ಥರ ಕಾಣಿಸ್ತಾರೆ. ಯಾಕೆ ಈ ಮಾತು ಹೇಳ್ತಾನೆ ಅಂತಂದರೆ, ಹಿ ವಾಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ಲು ಅಂತ ಅವನು ಹೇಳ್ತಾನೆ. ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಅ ಕ್ರೌಸ್. ಸ್ನೋವಿ ಡವ್ ಜೂಲಿಯಟ್ ಅಂದರೆ ಆ ಗುಂಪಲ್ಲಿ ಟ್ರೂಪಿಂಗ್ ಫ್ಲೈಯಿಂಗ್, ಆ ಗುಂಪಲ್ಲಿ ಸ್ನೋವಿ ಡವ್ ಆಗಿ ಆ ಉಳಿದವರೆಲ್ಲ ಅವನಿಗೆ ಕಾಗೆ ಥರ. ಅಂದರೆ ಅವಳ ಬ್ಯೂಟಿನ ಅವನು ಈ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ, ಡಿಸ್ಕ್ರೈಬ್ ಮಾಡ್ತಾನೆ. ಆ್ಯಸ್ ಯಾನ್ ದ ಲೇಡಿ ಓವರ್ ಹರ್ ಫೆಲೋ ಶೋಸ್. ದಟ್ ಈಸ್ ವಾಟ್ ಐ ಸೆಡ್. ಈ ಎರಡು ಲೈನ್ ಓದಬೇಕು, ಅವಾಗ ಕಂಪ್ಲೀಟ್ ಅರ್ಥ ಗೊತ್ತಾಗ್ಬಿಡ್ತದೆ. ಸೊ ಶೋಸ್ ಅ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಅ ಕ್ರೌಸ್ ಆ್ಯಸ್ ಯಾನ್ ದ ಲೇಡಿ ಓವರ್ ಹರ್ ಫೆಲೋ ಶೋಸ್. ಅಂದರೆ ಯಾವಾಗ ಜೂಲಿಯಟ್ ತನ್ನ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ, ಆವಾಗ ಫೆಲೋ ಶೋಸ್ ಅಂದರೆ ಅವಳ ಅಕ್ಕಪಕ್ಕದಲ್ಲಿರೋರೆಲ್ಲ ಆ ಒಂದು ಗುಂಪು ಇದೆ. ಆ ಗುಂಪು ಹೇಗಿದೆ ಅಂತಂದರೆ ಟ್ರೂಪ್. ಫ್ಲೈಯಿಂಗ್ ಆಲ್ಸೋ ಇಟ್ ಗಿವ್ಸ್ ಅ ಮೀನಿಂಗ್ ಆ್ಯಂಡ್ ಗುಂಪು ಅಂತಲೂ ಆಗ್ತದೆ. ಆ ಗುಂಪಲ್ಲಿ ಜೂಲಿಯಟ್ ಒಬ್ಬಳೆ ಸ್ನೋವಿ ಡವ್ ಆಗಿರ್ತಾಳೆ, ಆ ಉಳಿದವರೆಲ್ಲ ಫೆಲೋ ಶೋಸ್ ಕ್ರೌಸ್ ಕಾಗೆ ಥರ ಕಾಣ್ತಾರೆ. ಅಂತಂದರೆ ಅವಳು ಅಷ್ಟು ಅಟ್ರಾಕ್ಟ್ ಆಗಿ ಅವನಿಗೆ ಕಾಣಿಸ್ತಾ ಇರ್ತಾಳೆ. ದ ಮೆಜರ್ ಡನ್ ಐ ವಿಲ್ ವಾಚ್ ಅ ಪ್ಲೇಸ್ ಆಫ್ ಸ್ಟ್ಯಾಂಡ್ and touching hers make a blush to my rude hand. Here the measure done, measurement, but ಇಲ್ಲಿ ಬೇರೆ ಮೀನಿಂಗ್ ಕೊಡುತ್ತೆ. ದ ಮೆಜರ್ ಡನ್ ಅಂತಂದರೆ ದ ಡಾನ್ಸ್ ಓವರ್. ಜೂಲಿಯಟ್ ವಾಸ್ ಡಾನ್ಸಿಂಗ್ ಓವರ್ ದೇರ್. ಆ ಡಾನ್ಸ್ ಮುಗಿದ ಮೇಲೆ ಅವನು ಏನು ಮಾಡ್ತಾನೆ ಅಂತಂದರೆ, ಯಾರು? ರೋಮಿಯೋ. ಐ ವಿಲ್ ವಾಚ್ ಅ ಪ್ಲೇಸ್ ಆಫ್ ಅ ಸ್ಟ್ಯಾಂಡ್ ಅಂದರೆ ಅವಳು ಎಲ್ಲಿ ಇರ್ತಾಳೆ, ಎಲ್ಲಿ ಹಾಲ್ಟ್ ಮಾಡ್ತಾಳೆ, ಎಲ್ಲಿ ವಸತಿ, ಎಲ್ಲಿ ಮಲಗ್ತಾಳೆ ಅಂತಕ್ಕಂಥದ್ದು ಇಲ್ಲಿ ಮೀನಿಂಗ್ ಆಗುತ್ತೆ. ದ ಮೆಜರ್ ಡನ್. ಆಫ್ಟರ್ ದ ಮೆಜರ್ ಡನ್, ಡಾನ್ಸ್ ಪಾರ್ಟಿ ಎಲ್ಲ ಮುಗಿದ ಮೇಲೆ ನಾನೇನು ಮಾಡ್ತೀನಿ ಅಂತಂದರೆ, ಐ ರೆಫರ್ ಟು ಹಿಯರ್ ರೋಮಿಯೋ. ನಾನೇನು ಮಾಡ್ತೀನಿ, ಅವಳು ಎಲ್ಲಿ ತಂಗ್ತಾಳೆ, ಎಲ್ಲಿ ರೆಸ್ಟ್ ಮಾಡ್ತಾಳೆ ಅಂತಕ್ಕಂಥದ್ದನ್ನು ನಾನು ಫೈಂಡ್ ಔಟ್ ಮಾಡ್ತೇನೆ. ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲಸ್ಟ್ ಮೈ ರೂಡ್ ಹ್ಯಾಂಡ್. ಆ್ಯಂಡ್ ಟಚಿಂಗ್ ಹರ್ಸ್, ಪ್ರಾಬ್ಲಿ Romeo was planning that after the dance party he wanted to propose. That is what he says, the measured and I'll watch a place of stand. ಎಲ್ಲಿ ಹೋಗ್ತಾಳೆ ಅದನ್ನು ನೋಡ್ತೀನಿ ನಾನು. ಆ್ಯಂಡ್ ಟಚಿಂಗ್ ಹರ್ಸ್ ಅಂದರೆ
ಮೇಕ್ ಬ್ಲಸ್ಟ್ ಮೈ ರೂಡ್ ಹ್ಯಾಂಡ್. ಇಲ್ಲಿ ಒಂದು ಮೀನಿಂಗ್ ಏನು ಕೊಡುತ್ತೆ ಅಂತಂದರೆ ಐ ವಿಲ್ ವಾಚ್ ಅರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಇನ್ ದ ಸೆನ್ಸ್ ಅವಳೆಲ್ಲಿ ಹೋಗ್ತಾಳೆ ಅದನ್ನು ನಾನು ನೋಡ್ಕೊಳ್ತೀನಿ. ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲಸ್ಟ್ ಮೈ ರೂಡ್ ಹ್ಯಾಂಡ್. ಟಚಿಂಗ್ ಹರ್ ಇನ್ ದ ಸೆನ್ಸ್ ಅವಳು ಶೇಕನ್ ಮಾಡುವಂಥದ್ದು ಅಥವಾ ಪ್ರಪೋಸ್ ಮಾಡುವಂಥದ್ದು. ಹೌ ಯೂಶ್ವಲಿ ದಟ್ ದೋಸ್ ಡೇಸ್ ಅವನ ಮೊಣಕಾಲನ್ನು ಕೆಳಗೆ ಕೂತ್ಕೊಂಡು ಈಗ ಪ್ರಪೋಸ್ ಮಾಡ್ಬೋದು ವಿತ್ ಅ ಟಚಿಂಗ್ ಹರ್ ಹ್ಯಾಂಡ್. ಆ್ಯಂಡ್ ಒನ್ ಮೋರ್ ಮೀನಿಂಗ್ ಈಸ್ ಹಿಯರ್ ಮೇಕ್ ಬ್ಲಸ್ಟ್ ಮೈ ರೂಡ್ ಹ್ಯಾಂಡ್. ಬ್ಲಸ್ ಇಲ್ಲಿ ಏನು ಕೊಡುತ್ತೆ ಮೀನಿಂಗ್ ಹೇಳ್ತೀನಿ. ಮೇಕ್ ಬ್ಲಸ್ಟ್ ಮೈ ರೂಡ್ ಹ್ಯಾಂಡ್, ರಫ್ ಹ್ಯಾಂಡ್. ಎಷ್ಟು ಚೆನ್ನಾಗಿದೆ ಲೈನು ಅಂತಂದರೆ ಪ್ರಾಬ್ಲಿ ಹಿಯರ್ ರೋಮಿಯೋ ವಾಸ್ ನಾಟ್ ಆರ್ಡಿನರಿ ಮ್ಯಾನ್. ಇಲ್ಲಿ ಆ ಫ್ಯಾಮಿಲಿ ಮಧ್ಯೆ ಸಿಕ್ಕಾಪಟ್ಟೆ ದ್ವೇಷ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಯಾವಾಗಲೂ ಅಲ್ಲಿ ವಾರ್ ಆಗ್ತಾನೆ ಇರ್ತದೆ, ಆ ಗುಂಪಿಗೆ ಈ ಫ್ಯಾಮಿಲಿಗಳ ಮಧ್ಯೆ ಜಗಳ ಆಗ್ತಾ ಇರ್ತದೆ. ರೋಮಿಯೋ ವಾಸ್ ಅ ವಾರಿಯರ್, ಸೋಲ್ಜರ್, ಆ್ಯಂಡ್ ಹಿ ಆಲ್ವೇಸ್ ಬಿಸಿ ಇನ್ ವಾಸ್. ಆ್ಯಂಡ್ ವಿತ್ ಅ ಸ್ವರ್ಡ್ ಅಂದರೆ ಖಡ್ಗ ಹಿಡ್ಕೊಂಡು ಹೊಡೆದಾಡೋದು ಅದು ಕಾಮನ್ ಆಗಿರ್ತದೆ. ದಟ್ ಈಸ್ ವಾಟ್ ಹೀಸ್ ಹ್ಯಾಂಡ್ಸ್ ವರ್ ವೆರಿ ರೂಡ್, ರಫ್ ಅಂತ ಹೇಳ್ತೀವಿ. ಆ್ಯಂಡ್ ಅವು ಏನು ಯೋಚನೆ ಮಾಡ್ತಾನೆ ಅಂತಂದರೆ ಇಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಜೂಲಿಯೆಟ್ಟು, ದಟ್ ಈಸ್ ವಾಟ್. ಆ್ಯಂಡ್ ಟಚಿಂಗ್ ಹರ್ಸ್, ಅವಳ ಶೇಕ್ ಹ್ಯಾಂಡ್ ಕೊಟ್ಟು ನನ್ನ ಹ್ಯಾಂಡ್ ಏನಾಗುತ್ತೆ ಅಂತಂದರೆ ಬ್ಲಸ್ಡ್ ಆಗುತ್ತೆ. ಬ್ಲಸ್ಡ್ ಅಂತಂದರೆ ಅವಳಿಗೆ ಶೇಕ್ ಹ್ಯಾಂಡ್ ಮಾಡಿದ ತಕ್ಷಣ ಇವನು ಹ್ಯಾಂಡ್ಸ್ ಏನಾಗುತ್ತೆ, ಸ್ಮೂತ್ ಆಗುತ್ತೆ. ದಿಸ್ ಈಸ್ ವಾಟ್ ಐ ಹ್ಯಾವ್ ಸೆಡ್ ವಂಡರ್ಫುಲ್ ಲೈನ್ ದಟ್ ಡಿಸ್ಕ್ರೈಬ್ಡ್ ಬೈ ರೋಮಿಯೋ ಅವರ್ ಜೂಲಿಯೆಟ್. ಮೇಕ್ ಬ್ಲಸ್ಟ್ ಮೈ ರೂಡ್ ಹ್ಯಾಂಡ್. ಅವಳ ಕೈಯನ್ನು ನಾನು ಟಚ್ ಮಾಡಿದ ತಕ್ಷಣ ನನ್ನ ಕೈಯೆಲ್ಲ ಸ್ಮೂತ್ ಆಗುತ್ತೆ, ಪಾವನ ಆಗೋಗ್ಬಿಡ್ತದೆ ಅಂತ ಅವನು ಹೇಳ್ತಾನೆ. ಡಿಡ್ ಮೈ ಹಾರ್ಟ್ ಟಿಲ್ ನೌ ಫಾಸ್ಟ್ ವೇ ಇಟ್ಸ್ ಸೈಟ್, ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಅಟ್ ಲಾಸ್ಟ್ ಹಿ ಸೇಸ್ ಡಿಡ್ ಮೈ ಹಾರ್ಟ್ ಟಿಲ್ ನೌ. ನನ್ನ ಹೃದಯ, ನನ್ನ ಮನಸ್ಸು ಇನ್ನೂ ತನ ಒಂದು ಪ್ಯೂರ್ ಲವ್ ಅಂತ ಹೇಳ್ತೀವಿ ನಾವು. ಆ ಪ್ಯೂರ್ ಲವ್ ಅದು ನನಗೆ ಆಗೇ ಇಲ್ವೇನೋ, ಟ್ರೂ ಲವ್ ಆಗೇ ಇಲ್ವೇನೋ ಅಂತ ಅವನು ಇಟ್ಸ್ ಲೈಕ್ ಎ ಸೆಲ್ಫ್ ಟಾಕ್. ಅವನು ಏನು ಮಾಡ್ತಾನೆ ಅಂತಂದರೆ ಪ್ರಶ್ನೆನ ಮಾಡ್ಕೊಳ್ತಾನೆ. ಏನಂತ? ಡಿಡ್ ಮೈ ಹಾರ್ಟ್ ಟಿಲ್ ನೌ ಫಾಸ್ಟ್ ವೇ ಇಟ್ ಸೈಟ್ ಆ್ಯಂಡ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಇಂಥ ಬ್ಯೂಟಿಫುಲ್ ಆಗಿರೋ ಹುಡುಗಿನ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ರೋಮಿಯೋ ಏನು ಮಾಡ್ತಾನೆ ಅಂತಂದರೆ ಈ ರೀತಿಲಿ ಅವನು ಜೂಲಿಯೆಟ್ ಬ್ಯೂಟಿನ ಡಿಸ್ಕ್ರೈಬ್ ಮಾಡ್ತಾನೆ. ಆ್ಯಂಡ್ ಹಿಯರ್ in the Romeo and Juliet poem, here we can expect 2 questions for 4 marks. That is how Romeo describes Juliet's beauty, and after that how Juliet describes Romeo's handsomeness. So here it is possible that 2 questions and some of 1 mark questions also. So in the next we'll discuss how Juliet is going to describe Romeo's charmness. Thank you.